2025ರ ಔದ್ಯೋಗಿಕ ವಲಯದಲ್ಲಿ ದೊಡ್ಡ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಜಗತ್ತಿನ ಪ್ರಮುಖ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ಲೇ ಆಫ್ ಮಾಡ್ತಾ ಇದೆ. ಜಗತ್ತಿನ ಟೆಕ್ ದೈತ್ಯ ಎನಿಸಿಕೊಂಡಿರುವಂತಹ ಮೈಕ್ರೋಸಾಫ್ಟ್ ಕಂಪನಿ ತಿಂಗಳ ಅಂತರದಲ್ಲಿ 2ನೇ ಸುತ್ತಿಗೆ ನೌಕರರಿಗೆ ಪಿಂಕ್ ಸ್ಲಿಪ್ ಕೊಡುವುದಕ್ಕೆ ಸಜ್ಜಾಗಿದೆ. ಬರೋಬ್ಬರಿ 9,000 ಉದ್ಯೋಗಿಗಳಿಗೆ ಸಂಕಷ್ಟ ಎದುರಾಗಿದೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಒಂದು ಕಾಲದಲ್ಲಿ ಉದ್ಯೋಗ ಸೃಷ್ಟಿಸುವಲ್ಲಿ ಮುಂಚೂಣಿಯಲ್ಲಿದ್ದ ಕ್ಷೇತ್ರ. ಆದ್ರೀಗ ಐಟಿ ಕ್ಷೇತ್ರದಲ್ಲಿ ಅಲುಗಾಡುತ್ತಿದೆಯಾ ಎಂಬ ಪ್ರಶ್ನೆ ಕಾಡ್ತಿದೆ. ಇದಕ್ಕೆ ಕಾರಣ ಮಾಸ್ ಲೇ ಆಫ್. ಕಳೆದ ಕೆಲ ವರ್ಷಗಳಿಂದ ಐಟಿ ವಲಯದ ದೊಡ್ಡ ಕಂಪನಿಗಳು ತಮ್ಮ ನೌಕರರಿಗೆ ಗೇಟ್ ಪಾಸ್ ನೀಡಿದ್ದು ಉದ್ಯೋಗಿಗಳಲ್ಲಿ ಆತಂಕ ಮನೆ ಮಾಡಿದೆ. ಟೆಕ್ ದೈತ್ಯ ಮೈಕ್ರೋಸಾಫ್ಟ್ನಿಂದ ಮಾಸ್ ಲೇ ಆಫ್. ಬರೋಬ್ಬರಿ 9,000 ಉದ್ಯೋಗಿಗಳಿಗೆ ಗೇಟ್ ಪಾಸ್. ಟೆಕ್ ದೈತ್ಯ ಮೈಕ್ರೋಸಾಫ್ಟ್ ಮತ್ತೆ ಮಾಸ್ ಲೇ ಆಫ್ಗೆ ಮುಂದಾಗಿದೆ. ತಿಂಗಳ ಅಂತರದಲ್ಲಿ 2ನೇ ಬಾರಿಗೆ ಉದ್ಯೋಗ ಕಡಿತಗೊಳಿಸಲು ಮೈಕ್ರೋಸಾಫ್ಟ್ ಸಜ್ಜಾಗಿದೆ. ಕಳೆದ ಏಪ್ರಿಲ್ನಲ್ಲಿ 3,000 ಉದ್ಯೋಗಿಗಳಿಗೆ ಪಿಂಕ್ ಸ್ಲಿಪ್ ನೀಡಿದ್ದ ಮೈಕ್ರೋಸಾಫ್ಟ್ ಮತ್ತೆ 6,000 ಉದ್ಯೋಗಿಗಳಿಗೆ ಗೇಟ್ ಪಾಸ್ ಕೊಟ್ಟಿದೆ. ಮೈಕ್ರೋಸಾಫ್ಟ್ ಕಂಪನಿಯಲ್ಲಿ ಜಾಗತಿಕವಾಗಿ ವಿವಿಧ ಭಾಗಗಳಲ್ಲಿ ಸುಮಾರು 2.8 ಲಕ್ಷ ನೌಕರರು ಕೆಲಸ ಮಾಡ್ತಿದ್ದಾರೆ. ಇದರಲ್ಲಿ 4% ಅಂದ್ರೆ 9,100 ನೌಕರರು ಉದ್ಯೋಗಿಗಳಿಗೆ ಗುಡ್ ಬೈ ಹೇಳಿದೆ. ಲೇ ಆಫ್ಗೆ ಸೇಲ್ಸ್ ಟೀಮ್ ಟಾರ್ಗೆಟ್ ಆಗಿದ್ದು ಕೆಲಸ ಕಳೆದುಕೊಂಡ ಉದ್ಯೋಗಿಗಳಿಗೆ ದಿಕ್ಕೆ ತೋಚದಂತಾಗಿದ್ದಾರೆ. ಉದ್ಯೋಗ ಕಡಿತಕ್ಕೆ ಕಾರಣವಾಯ್ತಾ ಕೃತಕ ಬುದ್ಧಿಮತ್ತೆ. ಎಐ ಕೃತಕ ಬುದ್ಧಿಮತ್ತೆ ಭವಿಷ್ಯದಲ್ಲಿ ಜನರ ಉದ್ಯೋಗ, ಅದರಲ್ಲೂ ಟೆಕ್ ವಲಯದಲ್ಲಿ ಉದ್ಯೋಗ ಕಸಿಯಲಿದೆ ಎಂಬ ಮಾತು ವರ್ಷಗಳಿಂದ ಕೇಳಿ ಬರುತ್ತಿತ್ತು. ಆದ್ರೆ ಈ ಮಾತು ಇದೀಗ ನಿಜವಾಗುತ್ತಿದೆ. ಕಂಪನಿಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಆಟೋಮೇಷನ್ ಅಳವಡಿಕೆಯಿಂದ ಹೊಸ ಉದ್ಯೋಗಗಳು ಹೆಚ್ಚಾಗಿ ಸೃಷ್ಟಿಯಾಗ್ತಿಲ್ಲ. ಇದರ ಜೊತೆಗೆ ಆರ್ಥಿಕ ಅಸ್ಥಿರತೆ, ಬೇಡಿಕೆಯಲ್ಲಿ ಏರುಪೇರು ಹಿನ್ನೆಲೆ ವೆಚ್ಚ ಕಡಿಮೆ ಮಾಡಲು ಕಂಪನಿಗಳು ಉದ್ಯೋಗ ಕಡಿತಕ್ಕೆ ಮುಂದಾಗ್ತಿವೆ. ಪ್ರಮುಖ ಕಂಪನಿಗಳಲ್ಲಿ ಸ್ಥಗಿತವಾದ ಹೊಸ ನೇಮಕಾತಿ. ಫ್ರೆಷರ್ ಇಂಜಿನಿಯರ್ಗಳಿಗೆ ಕೆಲಸ ಸಿಗದೆ ಕಂಗಾಲು. ಜಾಗತಿಕವಾಗಿ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಉದ್ಯೋಗಕ್ಕೆ ಡಿಮ್ಯಾಂಡ್ ಕಡಿಮೆಯಾಗಿದೆ. ಕೃತಕ ಬುದ್ಧಿಮತ್ತೆಯ ಮೊರೆ ಹೋಗುತ್ತಿರುವ ಬಿಗ್ ಟೆಕ್ ಕಂಪನಿಗಳು ಎಐ ತಂತ್ರಜ್ಞಾನದ ಮೇಲೆ ಭಾರಿ ಹೂಡಿಕೆಗೆ ಮುಂದಾಗ್ತಿದ್ದು ಹೊಸ ನೇಮಕಾತಿಗಳು ಸ್ಥಗಿತಗೊಂಡಿವೆ. ಇತ್ತ ಫ್ರೆಷರ್ ಇಂಜಿನಿಯರ್ಗಳಿಗೆ ಕೆಲಸ ಸಿಗದೆ ಕಂಗಾಲಾಗಿದ್ದಾರೆ. ಒಟ್ಟಾರೆ ಐಟಿ ಕ್ಷೇತ್ರದ ದೊಡ್ಡ ಕಂಪನಿಗಳು ಲೇ ಆಫ್ಗೆ ಮುಂದಾಗ್ತಿರೋದು ಆತಂಕಕಾರಿ ಬೆಳವಣಿಗೆಯಾಗಿದ್ದು ಮುಂದಿನ 3 ವರ್ಷ ಇದೇ ರೀತಿಯಾದ ಪರಿಸ್ಥಿತಿ ಮುಂದುವರೆಯಲಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.